ಸುದೀಪ್ ವಿಕ್ರಾಂತ್ ರೋಣ ಸಿನಿಮಾ ಲಾಂಚ್, ಯಶ್ ಬರ್ತ್ಡೇಗೆ ಬುರ್ಜ್ ಖಲೀಫಾ ಲೈಟ್, ಶಾರುಖ್ ಖಾನ್ ಡಂಕಿ ಮೂವಿ ಲಾಂಚ್, ಭಾರತದ ಸ್ವಾತಂತ್ರ್ಯ ದಿನಾಚರಣೆಗೆ ಬುರ್ಜ್ ಖಲೀಫಾದಿಂದ ಶುಭಾಶಯ. ಹೀಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ಮೂವಿ ಲಾಂಚ್, ಬಿಗ್ ಈವೆಂಟ್ ಸೇರಿದಂತೆ ಬರ್ತ್ಡೇ ವಿಶಸ್ ಸೇರಿದಂತೆ ಅನೇಕ ರೀತಿಯ ಜಾಹೀರಾತುಗಳನ್ನು ಕೂಡ ಬುರ್ಜ್ ಖಲೀಫಾ ಮೇಲೆ ತೋರಿಸಲಾಗುತ್ತೆ. ದುಬೈನಲ್ಲಿರೋ ಜಗತ್ತಿನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ಒಂದು ಆಡ್ಗೆ ಎಷ್ಟು ಚಾರ್ಜ್ ಮಾಡಲಾಗುತ್ತೆ? ಯಾರು ಬೇಕಾದರೂ ಆಡ್ ಕೊಡ್ಬೋದಾ? ಕಟ್ಟಡ ಡಿಸ್ಪ್ಲೇ ಬೋರ್ಡ್ನಂತೆ ವರ್ಕ್ ಆಗೋದು ಹೇಗೆ? ಬುರ್ಜ್ ಖಲೀಫಾದಲ್ಲಿ ಒಂದು ಆಫೀಸ್ ರೆಂಟ್ ಎಷ್ಟಿರುತ್ತೆ? ಒಂದು ಆಫೀಸ್ ಚಿಕ್ಕದು ಮಾಡಬೇಕಂದ್ರೆ ಎಷ್ಟು ಬಾಡಿಗೆ ಇರುತ್ತೆ? ಡಿಸ್ಪ್ಲೇ ಐಡಿಯಾ ಮೊದಲೇ ಮಾಡಿದ್ದ ಅಥವಾ ಕಟ್ಟಡ ನಿರ್ಮಾಣದ ನಂತರದ ಐಡಿಯಾನ? ಎಲ್ಲ ಅಂಶಗಳೊಂದಿಗೆ ಬುರ್ಜ್ ಖಲೀಫಾಗೆ ಸಂಬಂಧಪಟ್ಟ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಬುರ್ಜ್ ಖಲೀಫಾ ವೈಶಿಷ್ಟ್ಯಗಳು ಇಡೀ ಜಗತ್ತನ್ನ ಅಟ್ರಾಕ್ಟ್ ಮಾಡ್ತವೆ. ಜಗತ್ತಿನ ಪ್ರಸಿದ್ಧ ಕಟ್ಟಡವಾಗಿರೋ ಬುರ್ಜ್ ಖಲೀಫಾ ಜಗತ್ತಿನ ಅತಿ ಎತ್ತರದ ಬಿಲ್ ಬೋರ್ಡ್ ಕೂಡ ಆಗಿದೆ. ವಿಶ್ವದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಒಂದಾಗಿರೋ MR ಪ್ರಾಪರ್ಟೀಸ್ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದೆ. ಬುರ್ಜ್ ಖಲೀಫಾ ಲಕ್ಸುರಿ ಹೋಟೆಲ್ಗಳು, ಲಕ್ಸುರಿ ಮನೆಗಳು, ರೆಸ್ಟೋರೆಂಟ್ಗಳು ಹಾಗೂ ವೀಕ್ಷಣಾಲಯಗಳನ್ನು ಒಳಗೊಂಡಿದೆ. ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಅನ್ನ ಅಥವಾ ಸಿನಿಮಾ ಅಥವಾ ಪ್ರಮುಖ ಮೆಸೇಜ್ ಅನ್ನ ಜಗತ್ತಿನೊಂದಿಗೆ ಶೇರ್ ಮಾಡಿಕೊಳ್ಳೋಕೆ ಬುರ್ಜ್ ಖಲೀಫಾ ಅತಿ ದೊಡ್ಡ ಅಡ್ವರ್ಟೈಸಿಂಗ್ ವೇದಿಕೆ. ಹಾಗಿದ್ರೆ ಬುರ್ಜ್ ಖಲೀಫಾ ಆಡ್ ಕೊಡೋ ಪ್ಲಾಟ್ಫಾರ್ಮ್ ಆಗಿದೆ ಹೇಗೆ? ಮೊದಲ ಬಾರಿಗೆ ಇಲ್ಲಿ ಆಡ್ ಡಿಸ್ಪ್ಲೇ ಆಗಿದ್ದು ಯಾವಾಗ? ಭೂಮಿ ಮೇಲಿನ ಅತಿ ದುಬಾರಿ ಆಡ್ ಲೊಕೇಶನ್ ನಿರ್ಮಾಣ ಹಂತದಲ್ಲೇ ಬಂದಿತ್ತು ಈ ಐಡಿಯಾ. ಬುರ್ಜ್ ಖಲೀಫಾವನ್ನ ನಿರ್ಮಾಣ ಮಾಡೋ ಟೈಮ್ ನಲ್ಲೇ ಈ ಬಗ್ಗೆ ಐಡಿಯಾವನ್ನ ಹೊಂದಲಾಗಿತ್ತು. ಅಂದ್ರೆ ಮುಂದೆ ಕಟ್ಟಡದ ಸೌತ್ ಫೇಸ್ ಅನ್ನ ಆಡ್ ಪ್ಲಾಟ್ಫಾರ್ಮ್ ಆಗಿ ಬಳಸಬಹುದು ಅಂತ ಮೊದಲೇ ಆ ನಿಟ್ಟಿನಲ್ಲಿ ಬಿಲ್ಡ್ ಮಾಡಲಾಗಿತ್ತು. ಇದೀಗ ಬುರ್ಜ್ ಖಲೀಫಾ ತನ್ನ ಕಟ್ಟಡದಲ್ಲಿ ಅನೇಕ ಕಡೆ ಆಡ್ಗಳನ್ನು ಕೊಡೋಕೆ ಅವಕಾಶ ಮಾಡಿಕೊಡುತ್ತೆ. ಕಟ್ಟಡದ ಒಳಗಿರೋ ಎಲಿವೇಟರ್ಗಳಲ್ಲಿ, ಕಾಮನ್ ಏರಿಯಾಗಳಲ್ಲಿ ಹಾಗೂ ಬಿಲ್ಡಿಂಗ್ನ ದಕ್ಷಿಣಕ್ಕೆ ಮುಖ ಮಾಡಿರೋ ಭಾಗದಲ್ಲಿ ಆಡ್ ಕೊಡ್ಬೋದು. ಮೊದಲ ಬಾರಿಗೆ 2015ರ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಕಟ್ಟಡದ ಮೇಲೆ ಹ್ಯಾಪಿ ನ್ಯೂ ಇಯರ್ ಮೆಸೇಜನ್ನು ಡಿಸ್ಪ್ಲೇ ಮಾಡಲಾಗಿತ್ತು. ಅಲ್ಲಿಂದ ಶುರುವಾಗಿರೋ ಆಡ್ ಕ್ಯಾಂಪೇನ್ನಿಂದ ಬುರ್ಜ್ ಖಲೀಫಾಗೆ ಸಖತ್ ಇನ್ಕಮ್ ಬರ್ತಾ ಇದೆ. ಯಾಕಂದರೆ ನಾರ್ಮಲ್ ಆ್ಯಡ್ ಕೊಡಬೇಕು ಅಂದರೆ ಹಣ ಕೊಡಬೇಕು. ಅಂಥದ್ರಲ್ಲಿ ಜಗತ್ತಿನ ಅತಿ ಎತ್ತರದ ಬಿಲ್ ಬೋರ್ಡ್ನಲ್ಲಿ ಆ್ಯಡ್ ಕೊಡೋದು ಸಿಕ್ಕಾಪಟ್ಟೆ ದುಬಾರಿ. ಅರೇಬಿಯನ್ ಬಿಸ್ನೆಸ್ ಪ್ರಕಾರ ವೀಕ್ ಡೇಸಲ್ಲಿ ಕಟ್ಟಡದ ಫೇಸ್ನಲ್ಲಿ ಆ್ಯಡ್ ಹಾಕೋಕೆ ಬುರ್ಜ್ ಖಲೀಫಾ ಸುಮಾರು $70,000 ಅಂದರೆ ಸುಮಾರು 58 ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತೆ. ಅದು ಕೇವಲ 3 ನಿಮಿಷ ಆ್ಯಡ್ ತೋರಿಸೋಕೆ. ಅದೇ ವೀಕೆಂಡ್ ಅಂದರೆ ಶನಿವಾರ ಹಾಗೂ ಭಾನುವಾರ ಆ್ಯಡ್ ತೋರಿಸೋಕೆ $1,00,000 ಅಂದರೆ ಸುಮಾರು 83 ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತೆ. ಹಾಗಂತ ಯಾವುದೇ ಆ್ಯಡ್ ಹಾಕಿದ್ರೂ ಇಷ್ಟೇ ಫೀ ಚಾರ್ಜ್ ಮಾಡುತ್ತೆ ಅಂತಲ್ಲ. ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ. ಯಾರಿಗಾದರೂ ಇಂಥ ಡೇಟ್ಗೆ, ಇಂಥ ಟೈಮ್ಗೆ, ಇಂತಿಷ್ಟು ಡ್ಯೂರೇಷನ್ಗೆ ಅಂತ ಸ್ಪೆಸಿಫಿಕ್ ಆಗಿ ಬೇಕಾದರೆ ಅದನ್ನು ಮಾತಾಡಿಕೊಂಡು ಅದಕ್ಕೆ ತಕ್ಕಂತೆ ಚಾರ್ಜ್ ಮಾಡಲಾಗುತ್ತೆ. ಹಾಗೆ ಆ್ಯಡ್ನ ಡ್ಯೂರೇಷನ್ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಈ ಮೂಲಕ ಬುರ್ಜ್ ಖಲೀಫಾ ಅತಿ ಎತ್ತರದ ಬಿಲ್ ಬೋರ್ಡ್ ಜೊತೆಗೆ ಭೂಮಿ ಮೇಲಿನ ಅತಿ ದುಬಾರಿಯಾಗಿರೋ ಆ್ಯಡ್ ಲೊಕೇಶನ್ ಕೂಡ ಆಗಿದೆ. ಅಂದ ಹಾಗೆ ಯಾರು ಬೇಕಾದರೂ ಆ್ಯಡ್ ಕೊಡ್ಬೋದು. ಆ್ಯಡ್ ಕೊಡಬೇಕು ಅಂದರೆ ಮೊದಲು ಕಟ್ಟಡದ ಡಿಸ್ಪ್ಲೇಯನ್ನು ಮ್ಯಾನೇಜ್ ಮಾಡೋ ಏಜೆನ್ಸಿಯಾದ ಮುಲ್ಲನ್ ಲೋ ಮೆನಾಗೆ ಆ್ಯಡ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಬಳಿಕ ಅಲ್ಲಿ ಅಪ್ರೂವಲ್ ಸಿಕ್ಕ ಮೇಲೆ ಬುರ್ಜ್ ಖಲೀಫಾದ ಮ್ಯಾನೇಜ್ಮೆಂಟ್ನಿಂದ ಅಪ್ರೂವಲ್ ಪಡಿಬೇಕಾಗತ್ತೆ. ಆ್ಯಡ್ಗಾಗಿ ವಿಶೇಷ ಡಿಸೈನ್. ಮೊದಲೇ ಹೇಳಿದ ಹಾಗೆ ಬುರ್ಜ್ ಖಲೀಫಾದ ಸೌತ್ ಫೇಸ್ನಲ್ಲಿ ಆ್ಯಡ್ ತೋರಿಸಲಾಗುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಆಗಿದೆ. ಕಟ್ಟಡದ ಭಾಗ ಡಿಸ್ಪ್ಲೇ ಥರ ವರ್ಕ್ ಆಗೋಕೆ ಅದರಲ್ಲಿ ಬರೋಬ್ಬರಿ 12 ಲಕ್ಷ LED ಫಿಟ್ ಮಾಡಲಾಗಿದೆ. ಹಾಗಂತ ಕಟ್ಟಡ ನಿರ್ಮಾಣ ಹಂತದಲ್ಲಿ ಅವನ್ನ ಫಿಟ್ ಮಾಡಿರಲಿಲ್ಲ. ಆದರೆ ಈ ರೀತಿ ಆ್ಯಡ್ ತೋರಿಸೋಕೆ ಬಳಸಬಹುದು ಅಂತ ಅದಕ್ಕಾಗಿ ಡಿಸೈನ್ ಮಾಡಲಾಗಿತ್ತು. 2010ರಲ್ಲಿ ಸಾರ್ವಜನಿಕರಿಗೆ ಓಪನ್ ಆಗಿದ್ದ ಬುರ್ಜ್ ಖಲೀಫಾದಲ್ಲಿ 2014ರಲ್ಲಿ LED ಇನ್ಸ್ಟಾಲ್ ಮಾಡಲಾಯಿತು. ಈ 12 ಲಕ್ಷ LED ಒಟ್ಟಾಗಿ ಬುರ್ಜ್ ಖಲೀಫಾವನ್ನು ಎಲೆಕ್ಟ್ರಾನಿಕ್ ಸ್ಕ್ರೀನ್ ಥರ ಕನ್ವರ್ಟ್ ಮಾಡ್ತವೆ. ಸೊ ಇಲ್ಲಿ ಯಾವ ಆ್ಯಡ್ ಬೇಕಾದರೂ ತೋರಿಸ್ಬೇಕು ಅಂದರೆ ಮೊದಲು ಆ್ಯಡ್ನ ವಿಜುವಲನ್ನು ಕಟ್ಟಡದ ಮೇನ್ ಬ್ರೈನ್ ಸರ್ವರ್ಗೆ ಕನೆಕ್ಟ್ ಮಾಡಲಾಗುತ್ತೆ, ಕಳಿಸಲಾಗುತ್ತೆ. ಅಲ್ಲಿಂದ ಈ ವಿಜುವಲ್ಗಳು ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಮೂಲಕ ಹಾಗೂ ಸ್ಮಾಲರ್ ಬ್ರೈನ್ಗಳ ಮೂಲಕ ಸಾಗುತ್ತೆ. ಬಳಿಕ LED ನಿರ್ದಿಷ್ಟ ಕಲರ್ ತೋರಿಸುವಂತೆ ಸಂದೇಶ ಹೋಗುತ್ತೆ. ಸೊ ದೂರದಿಂದ ನೋಡಿದಾಗ ಎಲ್ಲ LED ಒಟ್ಟಾಗಿ ಸ್ಕ್ರೀನ್ ಥರ ಕನ್ವರ್ಟ್ ಆಗಿ ಇಮೇಜ್ಗಳು ಸೃಷ್ಟಿಯಾಗುತ್ತೆ. ಎಷ್ಟು ಪವರ್ ಯೂಸ್ ಆಗುತ್ತೆ? 12 ಲಕ್ಷ LED ಯೂಸ್ ಮಾಡ್ತಾರೆ ಅಂದರೆ ಎಷ್ಟು ಕರೆಂಟ್ ಬಿಲ್ ಬರಬಹುದು ಅನ್ನೋ ಪ್ರಶ್ನೆ ಕೂಡ ನಿಮಗೆ ಕಾಡ್ಬೋದು.
ಈ LEDಗಳನ್ನು ಪೂರ್ಣ ಪ್ರಮಾಣದ ಬ್ರೈಟ್ನೆಸ್ನಲ್ಲಿ ಸೆಟ್ ಮಾಡಲ್ಲ, ಕೇವಲ 40% ಬ್ರೈಟ್ನೆಸ್ನಲ್ಲಿ ಸೆಟ್ ಮಾಡಲಾಗುತ್ತೆ. 40% ಅಂದರೂ ಕೂಡ ಡಿಸ್ಪ್ಲೇ ಮಾಡಿದಾಗ 1 ಗಂಟೆಗೆ 790 ಕಿಲೋವ್ಯಾಟ್ ಪವರ್ ಬಳಕೆಯಾಗುತ್ತೆ. ಅಂದರೆ 3 ಸ್ಟಾರ್ ರೇಟಿಂಗ್ನ ಏರ್ ಕಂಡೀಷನರ್ ಬಳಸುವ ವಿದ್ಯುತ್ನ ಸುಮಾರು 720 ಪಟ್ಟು ಹೆಚ್ಚಿನ ಎನರ್ಜಿಯನ್ನು ಈ ಆ್ಯಡ್ ತೋರಿಸೋಕೆ ಬಳಸಲಾಗುತ್ತೆ. ಪವರನ್ನು, ಕರೆಂಟನ್ನು. ಬುರ್ಜ್ ಖಲೀಫಾಗೆ ಆದಾಯ ಎಲ್ಲೆಲ್ಲಿಂದ ಬರುತ್ತೆ? ಸ್ನೇಹಿತರೆ, ಕೇವಲ ಆ್ಯಡ್ನಿಂದ ಮಾತ್ರ ಬುರ್ಜ್ ಖಲೀಫಾಗೆ ಆದಾಯ ಬರಲ್ಲ, ಅದು ಎಕ್ಸ್ಟ್ರಾ ಆದಾಯ ಅಂತ ಅಷ್ಟೇ ಹೇಳಬೇಕು. ಬುರ್ಜ್ ಖಲೀಫಾ ನೋಡೋಕೆ ಬರೋ ಪ್ರವಾಸಿಗರಿಂದ ಕೂಡ ದುಡ್ಡು ಹರಿದು ಬರುತ್ತೆ. 2023ರಲ್ಲಿ ಟಿಕೆಟ್ ಆದಾಯದಲ್ಲಿ, ಅಂದರೆ ಯಾವುದಾದ್ರೂ ಪ್ಲೇಸ್ ನೋಡೋಕೆ ತೆಗೆದುಕೊಳ್ಳೋ ಟಿಕೆಟ್ನಲ್ಲಿ ಅತಿ ಹೆಚ್ಚು ಆದಾಯ ಪಡ್ಕೊಂಡಿದೆ ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ ಎಂಟ್ರಿ ಫೀಸ್ ಸದ್ಯಕ್ಕೆ €41, ಅಂದರೆ ಸುಮಾರು $3,730. 2022ರಲ್ಲಿ ಬುರ್ಜ್ ಖಲೀಫಾ ವಿಸಿಟ್ ಮಾಡಿದವರ ಸಂಖ್ಯೆ 1.7 ಕೋಟಿ ಜನ. ಸೊ ಈ ವಿಸಿಟರ್ಗಳಿಂದ $6,340 ಕೋಟಿ ಜಸ್ಟ್ ವಿಸಿಟರ್ಗಳಿಂದ ಬಂದಿದೆ. ಇದರ ಜೊತೆಗೆ ಬುರ್ಜ್ ಖಲೀಫಾ ಅಪಾರ್ಟ್ಮೆಂಟ್ಗಳನ್ನು ಕೂಡ ಮಾರುತ್ತೆ, ಆಫೀಸ್ ಸ್ಪೇಸಸನ್ನು ಕೂಡ ರೆಂಟಿಗೆ ಕೊಡುತ್ತೆ. 2022ರಲ್ಲಿ ಒಟ್ಟು 94 ಅಪಾರ್ಟ್ಮೆಂಟ್ಗಳನ್ನು ಬುರ್ಜ್ ಖಲೀಫಾ ಮಾರಿತ್ತು. ಈ ಮೂಲಕ 47.7 ಕೋಟಿ ಅರಬ್ ಎಮಿರೇಟ್ಸ್ ದಿರಮ್ AED, ಅಂದರೆ ಸುಮಾರು $107 ಕೋಟಿ ಆದಾಯ ಪಡ್ಕೊಂಡಿದೆ. ಅಲ್ಲದೆ ಹೋಟೆಲ್ ರೂಮ್ಗಳನ್ನು ಬಾಡಿಗೆ ಕೊಡಲಾಗುತ್ತೆ. ಒಂದು ಸ್ಟ್ಯಾಂಡರ್ಡ್ ರೂಮ್ಗೆ ರಾತ್ರಿಗೆ 43,000ದಿಂದ ಲಕ್ಷಗಟ್ಟಲೆ ಚಾರ್ಜ್ ಮಾಡಲಾಗುತ್ತೆ. ಏನೋ ಬುರ್ಜ್ ಖಲೀಫಾದಲ್ಲಿ ಆಫೀಸನ್ನು ರೆಂಟ್ ಮಾಡೋಕೆ ವಾರ್ಷಿಕ ಕನಿಷ್ಠ 20 ಲಕ್ಷ AED, ಅಂದರೆ ಸುಮಾರು $4.5 ಕೋಟಿ ಬಾಡಿಗೆ ಕೊಡಬೇಕಾಗತ್ತೆ. ಏನೋ ಬುರ್ಜ್ ಖಲೀಫಾದ ಹಿನ್ನೆಲೆ ನೋಡೋದಾದ್ರೆ ಒಟ್ಟು 829.8 ಮೀಟರ್ ಎತ್ತರ, ಅಂದ್ರೆ 11 ಕುತುಬ್ ಮಿನಾರ್ಗಳನ್ನ ಒಂದರ ಮೇಲೊಂದು ಇಟ್ಟಾಗ ಎಷ್ಟು ಹೈಟ್ ಆಗುತ್ತೋ ಅಷ್ಟು ಹೈಟ್ ಇದೆ ಬುರ್ಜ್ ಖಲೀಫಾ. ಈ ಮೂಲಕ ಇಲ್ಲಿವರೆಗೆ ಮಾನವ ನಿರ್ಮಿಸಿದ ಅತ್ಯಂತ ಎತ್ತರದ ಕಟ್ಟಡ ಆಗಿದೆ. ಈವರೆಗೆ 508.2 ಮೀಟರ್ ಎತ್ತರ ಇದ್ದ ತೈವಾನ್ನ ತೈಪೆ 101 ಅತ್ಯಂತ ಎತ್ತರದ ಕಟ್ಟಡ ಆಗಿತ್ತು. ಬುರ್ಜ್ ಖಲೀಫಾ ಒಟ್ಟು 163 ಅಂತಸ್ತುಗಳನ್ನ, 57 ಲಿಫ್ಟ್ಗಳನ್ನ ಹೊಂದಿದೆ. ಬುರ್ಜ್ ಖಲೀಫಾದಲ್ಲಿ 304 ಹೋಟೆಲ್ ರೂಮ್ಗಳಿವೆ, 900 ಅಪಾರ್ಟ್ಮೆಂಟ್ಗಳಿವೆ. ಈ ಅಪಾರ್ಟ್ಮೆಂಟ್ಗಳು ಕಟ್ಟಡದ 19ರಿಂದ 108 ಅಂತಸ್ತುಗಳಲ್ಲಿವೆ. ಕಟ್ಟಡ ನಿರ್ಮಾಣ ಕಾರ್ಯ 2004ರಲ್ಲಿ ಆರಂಭ ಆಗಿತ್ತು. ಕೇವಲ 5 ವರ್ಷಗಳಲ್ಲಿ 2009ರಲ್ಲಿ ಕಂಪ್ಲೀಟ್ ಮಾಡಲಾಗಿತ್ತು. ಬಳಿಕ ಜನವರಿ 4, 2010ರಂದು ಓಪನ್ ಮಾಡಲಾಯಿತು. ಸೊ ಜನವರಿ 4ನೇ ತಾರೀಕು 2024ಕ್ಕೆ ಬುರ್ಜ್ ಖಲೀಫಾಗೆ 14 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಈ ಕಟ್ಟಡಕ್ಕೆ ಮೊದಲು ಬುರ್ಜ್ ದುಬೈ ಅಥವಾ ದುಬೈ ಟವರ್ ಅಂತ ಹೆಸರಿಡಲಾಗಿತ್ತು. ಬಳಿಕ ಅಂದಿನ UAE ಅಧ್ಯಕ್ಷರಾಗಿದ್ದ ಶೇಖ್ ಖಲೀಫಾ ಅವರ ಹೆಸರನ್ನು ಇಡಲಾಯಿತು. ಇವರು ಬುರ್ಜ್ ಖಲೀಫಾ ನಿರ್ಮಾಣ ಸಂಸ್ಥೆ MR ಪ್ರಾಪರ್ಟೀಸ್ಗೆ ಹಣಕಾಸು ತೊಂದರೆಯಾದಾಗ ಫಂಡ್ ಕೊಟ್ಟಿದ್ರು. ಹೀಗಾಗಿ ಅವರಿಗೆ ಗೌರವ ಸೂಚಿಸೋಕೆ ಬುರ್ಜ್ ಖಲೀಫಾ ಅಂತ ಹೆಸರನ್ನು ಇಡಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಬುರ್ಜ್ ಖಲೀಫಾ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ $159ಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.